ಹಾಗೆ ನಾವು ನಿತ್ಯ ಊಟ ಮಾಡ್ತೀವಿ, ನಿತ್ಯ ನೀರು ಕುಡಿತೀವಿ. ಊಟ 2 ಸಲ ಮಾಡ್ತಾರೆ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ನಾಷ್ಟ, ರಾತ್ರಿ ಊಟ. ಇದನ್ನು ಯಾವ ಊರಿಗೆ ಬೆಳಿತಾರೆ? ಟ್ರೈನ್ನಾಗಿದ್ರು ಬಿಡಂಗಿಲ್ಲ, ವಿಮಾನದಾಗಿದ್ರು ಬಿಡಂಗಿಲ್ಲ. ಎಲ್ಲಿ ಹೋದ್ರು ಮೊದಲು ಊಟ ಎಲ್ಲಿ ಸಿಗುತ್ತನ್ನೋ ನೋಡ್ತಿರ್ತೀವಿ. ಅದಕ್ಕೆ ಯಾರಾದ್ರೂ ಮನೆ ಕಾರ್ಯಕ್ರಮ ಕರೆದ್ರೆ ಪ್ರಸಾದ ವ್ಯವಸ್ಥೆ ಐತಂತ ಬರೆದ ಬಿಟ್ಟಿರ್ತಾರ. ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಅಂದ್ರ ದೇಹಕ್ಕೆ ಕನಿಷ್ಠ 1 ಹೊತ್ತು ಇಲ್ಲ 2 ಹೊತ್ತು ಊಟ ಅವಶ್ಯವಾಗಿ ಬೇಕು. ಹಾಗೆ ನಮ್ಮ ಮನಸ್ಸಿಗೂ ಕೂಡ ಒಂದು ಊಟ ಬೇಕು. ಯಾವ ಊಟ ಅಂದ್ರೆ ಆಧ್ಯಾತ್ಮದ ಊಟ, ಧರ್ಮದ ಊಟ ಅಂತ ಕರೆಸಿಕೊಳ್ಳ. ಅದಕ್ಕೆ ನಮ್ಮ ಪಂಚಾಚಾರ್ಯರು ಜಗತ್ತಿನ ಸಮಸ್ತ ಮಾನವರಿಗೆ ಮನುಷ್ಯನ ತೃಪ್ತಿಗಾಗಿ, ಜೀವನದ ಕಲ್ಯಾಣಕ್ಕಾಗಿ ಪ್ರತಿಯೊಬ್ಬರೂ ತಪ್ಪದೇ ಮಾಡಬೇಕಾಗಿರತಕ್ಕಂಥ ಇಷ್ಟಲಿಂಗ ಪೂಜಾ ರೂಪವಾದ ನಿತ್ಯ ಕರ್ಮವನ್ನು ಆಶೀರ್ವಾದ ಮಾಡಿದ್ದಾರೆ. ಲಿಂಗ ಪೂಜೆನ ಬರೀ ಸ್ವಾಮಿಗಳೇ ಮಾಡಬೇಕು ಅಂತ ಹಿಂಗೇನಿಲ್ಲ. ಅದಕ್ಕೆ ನಮ್ಮ ಧರ್ಮದೊಳಗ ತಾಯಿ ಗರ್ಭಿಣಿಯಾಗಿ 8 ತಿಂಗಳಾದ್ರೆ ಗರ್ಭಕ್ಕೆ ಲಿಂಗ ಧಾರಣ ಮಾಡ್ತಾರೆ. ಅಂದ್ರೆ ಹುಟ್ಟುವಂತ ಮಕ್ಕಳು ಲಿಂಗ ಕಟ್ಟಿಕೊಂಡೇ ಹುಟ್ಟಬೇಕು ಅಂತ ಅರ್ಥ. ಹುಟ್ಟಿದ ಕೂಡ್ಲೇನೆ ಬಹಳ ಹಿಂದಿನ ಕಾಲದೊಳಗ ಅವಾಗಿನ ದವಾಖಾನೆ ಇರಲಿಲ್ಲ, ಮನೆಯಲ್ಲೇ ಹೆರಿಗೆ ಆಗ್ತಾ ಇದೆ. ಹೊಟ್ಟೆಗೆ ಕಟ್ಟಿರುವಂತಹ ಇಷ್ಟಲಿಂಗವನ್ನ ಮಗುವಿನ ಪ್ರಸವ ಆದ ಕೂಡಲೇ ಮೊದಲ ಲಿಂಗವನ್ನೇ ಕಟ್ತಾ ಇದೆ. ಹಣಿಗೆ ಭಸ್ಮ ಹಚ್ಚಿ ಲಿಂಗ ಕಟ್ಟಿ ಆಮೇಲೆ ತಾಯಿ ಹಾಲು ಕುಡಿಸ್ಬೇಕು ಅನ್ನುವಂಥ ಪದ್ಧತಿ ಇದೆ. ಅಂದ್ರೆ ಹುಟ್ಟಿದ ಕೂಡಲೇ ಹಂಗ ಹಾಲು ಕುಡಿಯಂಗಿಲ್ಲ. ಅದು ಲಿಂಗ ಕಟ್ಟಿಕೊಂಡೇ ಭಸ್ಮ ಹಚ್ಚಿಕೊಂಡೇ ಅಲ್ಲಿ ಹಾಲು ಕುಡಿಬೇಕು ಅಂತ. ಅದಕ್ಕೆ ಬಸವಣ್ಣವ್ರ ಜನ್ಮದಲ್ಲಿ ಒಂದು ಪ್ರಸಂಗ ಬರ್ತದೆ. ಹುಟ್ಟಿದ ಕೂಡಲೇ ಮಗು ಹಾಲ ಕುಡಿದಿಲ್ಲ ಅಂತ ತಿಳ್ಕೊಂಡಂದಾಗ ಅವಾಗ ಕೂಡಲ ಸಂಗಮದಿಂದ ಜಾತವೇದ ಮುನಿ ಶಿವಾಚಾರ್ಯ ಹೋಗಿ ಆ ಮಗುವಿಗೆ ಲಿಂಗ ಕಟ್ಟಿ ಭಸ್ಮ ಹಚ್ಚಿ ಹಾಲು ಕುಡಿಸಿದ್ರು ಅನ್ನುವಂಥ ಪದ್ಧತಿ. ಹರ್ಡೇಕರ್ ಮಂಜಪ್ಪನವರು ಬಹುತೇಕ ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದವರು ಹರ್ಡೇಕರ್ ಮಂಜಪ್ಪನವರು ಮತ್ತು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳು. ಹರ್ಡೇಕರ್ ಮಂಜಪ್ಪನವ್ರಿಗೆ ಒಂದು ಕಾಳಜಿ. ನಾವೆಲ್ಲ ನಮ್ಮ ಮಕ್ಕಳದ ಕಾಳಜಿ ಮಾಡ್ತೇವೆ, ನಮ್ಮ ಮನೆ ಕಾಳಜಿ. ಅವ್ರ ಜಗತ್ತಿಂದ ಸಮಾಜದ ಕಾಳಜಿ ಮಾಡಿದವರು. ಅವ್ರು ವಿಚಾರ ಮಾಡಿದರು, ನಮ್ಮ ಧರ್ಮ ಗ್ರಂಥಗಳು ಸಂಸ್ಕೃತದಲ್ಲಿ ಅದಾವ, ಅದನ್ನು ಬಹಳ ಜನರೇ ಓದ್ಲಿಕ್ಕೆ ಬರಂಗಿಲ್ಲ, ಓದಿದ್ರು ತಿಳಿಯಂಗಿಲ್ಲ ಅಂತ ತಿಳ್ಕೊಂಡು ಸಿದ್ಧಾಂತ ಶಿಖಾಮಣಿಯ 101 ಸ್ಥಳಗಳನ್ನ ಜನರಿಗೂ ತಿಳಿಸ್ಬೇಕಂತ ತಿಳ್ಕೊಂಡು ಅದಕ್ಕೆ ವಚನಗಳನ್ನು ಜೋಡಿಸಿ ಬಹಳ ಸರಳವಾಗಿ ಒಂದು ಪುಸ್ತಕವನ್ನು ಬರೆದ. ಅದಕ್ಕೆ ವೀರಶೈವ ಮತತತ್ವ ಅಂತ ಅದಕ್ಕೆ ಹೆಸರಿಟ್ಟ. ಅದನ್ನು ಗದಗಿನ ತೋಂಟದಾರ್ಯ ಮಠದವರು ಹರ್ಡೇಕರ್ ಮಂಜಪ್ಪನವರ ರಾಷ್ಟ್ರ ಧರ್ಮ ಅನ್ನೋದು ಒಂದು ಹೆಸರೊಂದು ಪುಸ್ತಕವನ್ನು ಮಾಡಿ ಅದರಲ್ಲಿ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾರಂದ್ರೆ,
ತಾಯಿ ಗರ್ಭದಲ್ಲೇ ಕಟ್ಟಿರುವಂತಹ ಲಿಂಗವನ್ನ ಇತ್ತೀಚೆಗೆ ನಾವು 5ನೇ ದಿವಸಕ್ಕೆ ಕಟ್ತಾ ಇದ್ವಿ, ಲಿಂಗ ಧಾರಣ ಮಾಡ್ತೀವಿ. ಈಗ ದವಾಖಾನೆ ಹೋಗಿ 11ನೇ ದಿವಸಕ್ಕೆ ಬಂದದ. ಆದ್ರೆ ಅವ್ರು ಹೇಳೋ ಪ್ರಕಾರವಾಗಿ ತಾಯಿಯ ಗರ್ಭದಿಂದ ಮಗುವಿನ ಜನ್ಮ ಆದ ಕೂಡಲೇ ಆ ಮಗುವಿನ ದೇಹವನ್ನು ಸ್ವಚ್ಛ ಮಾಡಿ ಮೊದಲು ಗರ್ಭ ಕಟ್ಟಿರ್ತಕ್ಕಂಥ ಲಿಂಗವನ್ನೇ ಮಗುವಿಗೆ ಕಟ್ಟಿ ಮಂತ್ರೋಪದೇಶವನ್ನು ಮಾಡಿ ಭಸ್ಮ ಹಚ್ಚಿ ಆಮೇಲೆ ತಾಯಿ ಹಾಲು ಕುಡಿಸ್ಬೇಕು ಅಂತ ಬರೀತಾರೆ. ಇಷ್ಟು ಕಾಳಜಿಯನ್ನು ಯಾಕೆ ಹೇಳ್ತಾರ ಅಂತಂದ್ರೆ ಹುಟ್ಟಿದ ಕೂಡಲೇನ ಅದಕ್ಕೆ ಸಂಸ್ಕಾರ ಇರಬೇಕು. ಆಮೇಲೆ ಮಗುವಿಗೆ ತನ್ನ ಕೈಯಿಂದ ತಾನು ಊಟ ಮಾಡ್ಲಿಕ್ಕೆ ಬರುವವರೆಗೆ ಆ ಮಗುವಿನ ಲಿಂಗವನ್ನ ತಾಯಿ ಪೂಜೆ ಮಾಡಬೇಕು. ಇವತ್ತಿನ ತಾಯಂದ್ರೆ ಹೆಂಗಾಗ್ಯಾರ ಅಂದ್ರ ಆ ಕೊಟ್ಟ ಲಿಂಗ ಮಾತ್ರ ಸುರಕ್ಷಿತವಾಗಿ ಇಟ್ಟಿರ್ತಾರ, ಪೆಟ್ಟಿಯಾಗೋ ತಿಜೋರಾಗ ಕಟ್ಟಿ ಇಟ್ಟಿರ್ತಾರ. ಮನೆ ನಾವು ಕೋಣಂದೂರಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಮನೆಯಲ್ಲೇ ಪೂಜೆ ಮಾಡಿದ್ರು. ಸಣ್ಣ ಸಣ್ಣ ಮಕ್ಕಳು ಅವು ಬರ್ತಾ ಇದ್ರು ಪೂಜೆಗೆ ಓಡೋಡಿ. ಇವರೇ ಅವು ಸರಿ ಸರಿ ಅಂತ ಹಿಂದೆ ಸರಿಸಿದ್ರು. ಅವನ್ನ ನಿಮ್ಮಲ್ಲಿ ಒಂದು ಕೆಟ್ಟ ಗುಣ ಅಂದ್ರೆ ಏನು? ನೀವು ಊಟ ಕುಂದಾಗ ಮಕ್ಕಳು ಬಂದ್ರೆ ಕರ್ಕೊಂಡು ಊಟ ಮಾಡ್ತಾರೆ. ಪೂಜಾ ಮಾಡಕ್ ಬಂದ್ರೆ ಹೊರಗೆ ಕರ್ಕೊಂಡು ಹೋಗಂತ ಹೇಳ್ತಾರೆ. ಇದು ಬಹಳ ಕೆಟ್ಟ ಗುಣ ಇದೆ. ಅಂದ್ರೆ ನೀವು ಪೂಜೆ ಮಾಡೋದನ್ನ ನೋಡಿ ಅವು ಮಾಡ್ಬೇಕಂತ ನೀವು ದೂರ ಸರಿಸ್ಬಿಟ್ರೆ ಮುಂದೆ ಅವು ದೂರ ಹೋಗ್ಬಿಡ್ತಾರೆ. ಅದಕ್ಕ ಹುಡುಗರು ಓಡಿ ಬಂದ ಕೂಡಲೇ ಇವ್ರು ಅವು ಯಾರು, ಇವ್ರ ತಾಯಿ ಯಾರು ಅಂತ ಕೇಳಿದ್ರು. ಪಾಪ ತಾಯಿ ಬಂದ, ಇವ್ರ ಲಿಂಗ ಎಲ್ಲದಾವು ಅಂತ ಕೇಳ್ತಾರೆ. ಅದಾವ್ರಿ ಅಂದ್ರೆ ಅದಾವಲ್ಲ, ತಗೊಂಡ್ ಬಾ ಅಂತ ಹೋಗಿ ತಗೊಂಡ್ ಬಂದ್ಲ. ಅವನ ಅಂದ್ರೆ ಸುರಕ್ಷಿತವಾಗಿ ಇಟ್ಟಿರ್ಲ. ಇವ್ ನನ್ನ ಗರ್ಭ ಕಟ್ಟಿದ ಲಿಂಗ ರೀ, ಇವ್ನ ಹಂಗೆ ಇಟ್ಟಿನ ಅಂತ. ಹಂಗೆ ಇಡಕಲ್ವ, ಮಗಳಿಗೆ ಕಟ್ಬೇಕಂತ ತಿಳ್ಕೊಂಡು ಹೇಳಿ ಮತ್ತ ಅವಕ್ಕೆಲ್ಲ ಲಿಂಗ ಬಿಚ್ಚಿಸಿ ಹುಡುಗರ ಕಡೆಯಿಂದ ಪೂಜೆ ಮಾಡಿಸಿ, ಆ ಹುಡುಗರು ನನಗೂ ಕೊಳ್ಳ ಕಟ್ಕೊಂಡು ಬಿಟ್ಟು ಹುಡುಗರು ಅಂದ್ರೆ ಮಕ್ಕಳಲ್ಲಿ ಅದು ನಿಮ್ಮನ್ನು ನೋಡಿ ಕಲಿತಿರ್ತವೆ. ಅದಕ್ಕೆ ಮಕ್ಕಳಿಗೆ ಹೇಳ್ಬೇಕಾದ್ರೆ ಮೊದಲು ನಾವು ಮಾಡಬೇಕು, ನಾವು ಧರಿಸ್ಕೋಬೇಕು. ಜಗದ್ಗುರುಗಳು ಪೀಠ ಬಿಟ್ಟು, ಪೀಠದ ಎಲ್ಲ ವ್ಯವಹಾರ ಬಿಟ್ಟು 6 ತಿಂಗಳ ಹೊರಗೆ ಇರ್ತಾರೆ. ವ್ಯವಹಾರ ಬಿಟ್ಟು ಇರೋದು ಬಹಳ ಕಷ್ಟ ಇರ್ತದೆ. ಅದರ ಬಹುತೇಕ ಕಾಶಿ ಜಗದ್ರು 3 ತಿಂಗಳು 4 ತಿಂಗಳು ಕಾಶಿ ಪೀಠ ಬಿಟ್ಟು ಅಡ್ಡಾಡ್ತಿರ್ತಾರೆ. ಮತ್ತೆ ಫೋನ್ ಮಾಡಂಗಿಲ್ಲ, ಏನಾಗಿದೆ ಅಂತ ಕೇಳಂಗಿಲ್ಲ. ನಾವು ಯಾಕೆ ಬಿಟ್ಟು ಅಡ್ಡಾಡ್ತೀವಿ ಅಂದ್ರೆ ನಿಮ್ಮನ್ನು ಸುಧಾರಿಸ್ಬೇಕಂತ ಅಡ್ಡಾಡೋದು. ನಾವು ಮಠದ್ದು ಲೆಕ್ಕ ಪತ್ರ ಹೋಗೋದು ಬರೆಯೋದು ಯಾರಾದ್ರೂ ಮಾಡ್ತಿರ್ತಾರ. ಅದನ್ನ ನಾವು ಮಾಡ್ಕೊಂತ ಕೂತ್ಕೊಂಡು ಮತ್ತೆ ಸ್ವಾಮಿ ಯಾಕೆ ಅದಕ್ಕೆ ಏಜೆಂಟ್ ಇರ್ತಾರ, ಮ್ಯಾನೇಜರ್ ಇರ್ತಾರ, ಕಾಳುಗಳಿರ್ತಾರ, ಮಾಡ್ತಾ ಇರ್ತಾರ. ಸ್ವಲ್ಪ ಹೆಚ್ಚು ಕಡಿಮೆ ಆದಿತ್ತು ಅಷ್ಟೇ, ಏನ್ ದೊಡ್ಡ ಮಾತಾಗಲ್ಲ. ಅದಕ್ಕೆ ಎಲ್ಲ ವ್ಯವಹಾರಗಳನ್ನು ದೂರಿಟ್ಟು ಒಂದು ಪ್ರಾಂತದಲ್ಲಿ ಎಲ್ಲಾ ಪ್ರಾಂತಗಳಲ್ಲಿ ತಿರುಗಾಡ್ತೀವಿ. ನಾಳೆಯಿಂದ ನಾವು ತಮಿಳುನಾಡಿಗೆ, ಕೇರಳಕ್ಕೆ ಹೋಗ್ತದೆ. ಅದಕ್ಕಂದ್ರೆ ಈ ಲಿಂಗ ದೀಕ್ಷೆ ಮಾಡೋದು ವೀರಶೈವ ಲಿಂಗ ಶರಣವ್ರ ಕೊಳ್ಳಾಗ ಲಿಂಗ ಇರಬೇಕು. ಅವರು ತಪ್ಪಲಾರದೆ ಊಟ ಮಾಡಿದಂಗೆ ಲಿಂಗ ಪೂಜೆನೂ ಮಾಡಬೇಕು. ಅದಕ್ಕೆ ಬಹಳಷ್ಟು ಜನರಿಗೆ ಲಿಂಗ ಹಾಕೊಳ್ಳೋದು ಬಹಳ ಕಷ್ಟ ಆಗಿದೆ. ಇಂಥ ಹುಡುಗರು ಸಾಲಿಗೆ ಹೋಗ್ಬೇಕಾದ್ರೆ ಮನೆ ತೆರೆದಿಟ್ಟು ಹೋಗ್ತಾವ. ಇವರಲ್ಲ, ಇಂಥವ್ರು ಹೇಳಿದ್ರೆ ಹಾಕೊಂತಾರ. ಅವರು ನಾವು ಆಗ್ರಹ ಮಾಡಬೇಕು, ಅದರ ಮಹತ್ವ ತಿಳಿಸ್ಬೇಕು ಅಂದ್ರೆ ಮಾಡ್ತಾರ. ಅದಕ್ಕೆ ದೊಡ್ಡವರಿರ್ಲಿ ಸಣ್ಣವರಿರ್ಲಿ ಲಿಂಗ ಪೂಜೆ ತಪ್ಪಾರದು. ಪೂಜೆ ಮಾಡಲಾರ್ದೆ ಊಟ ಮಾಡಕ್ ಬರಂಗಿಲ್ಲ.
ಅದಕ್ಕೆ ಸಿದ್ಧಾಂತ ಶಿಖರ ಲಿಂಗ ಪೂಜಾ ಅಕೃತ್ವಾತು ಏನ ಪೂಜಂತಿ ಮಾನವಾಃ ತೇಷಾಂ ಮಹಾತ್ಮನಾಂ ಹಸ್ತೆ ಮೋಕ್ಷ ಲಕ್ಷ್ಮೀರುಪಸ್ಥಿತ. ಲಿಂಗ ಪೂಜೆಯನ್ನು ಮಾಡಲಾರದೆ ನಾನು ಊಟ ಮಾಡಂಗಿಲ್ಲ ಅನ್ನುವಂತ ಒಂದೇ ಒಂದು ನಿಯಮವನ್ನು ಪರಿಪಾಲನೆ ಮಾಡಿದರೆ ಅವರಿಗೆ ಮುಕ್ತಿ ಅನ್ನೋದು ಇದ್ದಲ್ಲಿಗೆ ಬರ್ತದಂತ. ಎಷ್ಟು ಸರಳದ. ಬಹಳ ಮಾಡೋದು ಬೇಡ. ಸ್ನಾನ ಮಾಡ್ರಿ, ಹಣ್ಣಿಗೆ ಭಸ್ಮ ಹಚ್ಕೋರಿ, ಆ ಕರಡಿಗೆಯಿಂದ ಲಿಂಗ ತೆಗೆದು ಪೂಜಾ ಮಾಡಕ್ ಆಗಿಲ್ಲ ಅಂತ ತಿಳ್ಕೊಂಡು ತೆಗೆದು ಬೇಡ, ಮುಚ್ಚೋದು ಬೇಡ ಅಂತ ತಿಳ್ಕೊಂಡು ತಂದಿರುವ ಲಿಂಗ ಈಗ ಶುದ್ಧ ಸ್ಫಟಿಕ ಲಿಂಗಗಳಿಗೆ ಸಂಸ್ಕಾರ ಕೊಟ್ಟು ನಿಮ್ ಕೊಳ್ಳಗೆ ಹಂಗಾರ ಲಾಕೆಟ್ ಹಾಕೊಂತಿರ್ತೀರಿ, ಚೈನ್ ಹಾಕೊಂತಿರ್ತೀರಿ, ಹಂಗ ಹಾಗ ಇದು ಲಿಂಗವನ್ನೇ ಅದು ಕೈ ಹಿಡ್ಕೊಂಡು ಪೂಜೆ ಮಾಡಕ ಬರ್ತೈತಿ, ಲಿಂಗ ಮುಟ್ಟಕ ಬರ್ತೈತಿ, ಅದ್ರ ಮೇಲೆ ತೀರ್ಥ ಹಾಕಿ ಕುಡಿಯಾಕೂ ಬರ್ತೈತಿ. ಹಾಕೊಂಡ್ಬಿಟ್ರೆ ನಿಮ್ಗೆ ಯಾರಿಗೂ ಕುಡ್ಕೋಂಗಿಲ್ಲ ಮತ್ತೊಬ್ಬರಿಗೆ. ಅಂತ ವ್ಯವಸ್ಥೆ ಯಾಕೆ ಬಂದಿವ ಅಂದ್ರೆ ನಮ್ಮ ಜನರು ಹಿರಿಯರಾಗಲಿ ಸಣ್ಣ ಮಕ್ಕಳಾಗಲಿ ಲಿಂಗ ಬಿಟ್ಟಿರಬಾರ್ದು. ಈಗ ನಮ್ಮ ಪ್ರಶಾಂತ್ ಹೇಳ್ತಾ ಇರ್ತಾರೆ ದಿನದಂಡಿ ಶಿವಾನಂದ ಸ್ವಾಮಿಗಳ ಹೆಸರನ್ನು. ಮೊನ್ನೆ ಅವ್ರ ಊರು ಹೋಗಿದ್ರು, ರಿಪ್ಪನ್ಪೇಟೆಗೆ ಹೋಗಿದ್ರು. ಅದ್ರ ಮಗ್ಲ ಪವರ್ ಎಲ್ಲ ಕೇಳ್ತಾವ. ಅದ್ರ ಮಗ್ಲ ಇನ್ನೊಂದು ಹಳ್ಳಿ ಪೂಜೆ ಕರ್ಕೊಂಡು ಹೋಗಿದ್ರು. ಅವರು ದಿನದಳ್ಳಿ ಶಿವಾನಂದ ಶಿಷ್ಯರು. ದಿನದಳ್ಳಿ ಸ್ವಾಮಿ ಶಿಷ್ಯರಾದ್ಮೇಲೆ ನಿಮ್ಮ ಕೊಳ ಲಿಂಗ ನಾವು ಲಿಂಗ ಬಿಟ್ಟಿರಂಗಿಲ್ಲ ಅಂತ ಲಿಂಗ ತೋರಿಸಿದ್ರು. ಮಕ್ಕಳ ಕೊಳಗೂ ಲಿಂಗ ಇತ್ತು, ಸಣ್ಣ ಸಣ್ಣ ಮಕ್ಕಳ ಕೊಳ್ಳಾಗ ಲಿಂಗ ಇತ್ತು. ಅವ್ರು ಹೇಳ್ತಾ ಇದ್ದಾರೆ ಲಿಂಗ ಇದ್ದಿಲ್ಲ ಅಂದ್ರೆ ನಾವು ಮಾಧ್ಯಮ ಹೊಡೆದ ಬಿಡುತ್ತಿದ್ದ. ಅಂದ್ರೆ ಲಿಂಗ ಭಕ್ತಿಯನ್ನು ಬಹಳ ಗಟ್ಟಿಯಾಗಿ ಕಲಿಸಿರ್ತಕ್ಕಂಥ ಸ್ವಾಮಿಗಳಂದ್ರೆ ದಿಂಡದಳ್ಳಿಯ ಶಿವಾನಂದ ಸ್ವಾಮಿಗಳು. ನಮ್ಮ ಪ್ರಶಾಂತ್ ಅವರದೇ ಶಿಷ್ಯ ಇವನು ಮಹಾಲಿಂಗ ಭಕ್ತ. ಅವ ಏನಾದ್ರೂ ಒಂದು ಸಂಕಲ್ಪ ಮಾಡಿದ್ರೆ ಸಿದ್ಧಿ ಆಗಲೇಬೇಕು. ಅದಕ್ಕೆ ಅವಂಗ ಅಲ್ಲ, ಯಾರ್ಯಾರು ಲಿಂಗ ಪೂಜೆ ಮಾಡ್ತೀರಿ ಎಲ್ಲರ ಮನೋರಥಗಳು ಸಿದ್ಧಿ ಆಗ್ತವೆ. ನಾವು ಗುರುಗಳನ್ನ ಮನೆಗೆ ಕರ್ಕೊಂಡು ಪೂಜೆ ಯಾಕೆ ಮಾಡ್ತೀವಿ, ಲಿಂಗ ಪೂಜೆ ಯಾಕೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲಿ. ನಮ್ಮ ಮನೆಯಲ್ಲಿ ಗುರುಗಳು ಬಂದು ಲಿಂಗ ಪೂಜೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ವಿಚಾರ ಇರುತ್ತಲ್ಲ. ಗುರುಗಳು ಲಿಂಗ ಪೂಜೆ ಮಾಡೋದು ನಿಮ್ಗೆ ಒಳ್ಳೇದಾಗ ನೀವ ಲಿಂಗ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗೆ ಆಗ್ತದೆ. ಅದಕ್ಕೆ ಗುರುಗಳು ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ ನಿಮಗೊಂದು ಪ್ರೇರಣಾ ಸಿಗಬೇಕು, ಪೂಜೆಯ ಮಹತ್ವ ಗೊತ್ತಾಗಬೇಕಂತ ತಿಳ್ಕೊಂಡು ಗುರುಗಳು ಬಂದಿರ್ತಾರೆ. ಹಾಗೆ ಇವತ್ತ ನಮ್ಮ ಗಾಯತ್ರಿ ಮಹೇಶ್ ಅವರು, ಅವ್ರ ಮಗ ಯಶವರ್ಧನ ಮತ್ತು ರಿಯಾ ಇವರು ಲಿಂಗ ಭಕ್ತರಾಗಿ ಬಿಟ್ಟಾರೆ. ಹೋದ ವರ್ಷದಿಂದ ರಿಯಾ ನೀ ಪೂಜೆ ಮಾಡ್ತಿಲ್ಲ, ಸುಳ್ಳು ಹೇಳ್ಬೇಡ, ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ. ಇವತ್ತಿಂದ ಮಾಡಕ್ಕಲಿ ತಪ್ಪಲಾರ್ದ. ಆ ಕೊಟ್ಟ ಲಿಂಗ ಕಟ್ಕೊಂಡು ಹೋಗಂಗಿದ್ರೆ ಹೋಗ್ಬೇಕು. ಅದಕ್ಕೆ ತೊಂದ್ರೆ ಬಂದ್ರೆ ಇದೊಂದು ಲಿಂಗ ಕೊಡ್ತೇವಿ, ಅದು ಮನೆಗೆ ಇಡೋದು. ಯಾವತ್ತು ಕೊಳ್ಳಾಗಿರ್ಲಿ, ಇನ್ನಷ್ಟು ದೊಡ್ಡಕ್ಕಾದ್ಮೇಲೆ ಅದನ್ನ ಹಾಕೊಂಡು ಪೂಜೆ ಮಾಡಕ್ ಬರ್ತದೆ. ಅದಕ್ಕೆ ಹೇಳೋ ಉದ್ದೇಶ ಏನು ಅಂದ್ರೆ ಯಾರ್ಯಾರಿಗೆ ಲಿಂಗೆಲ್ಲ ಎಲ್ಲರೂ ಲಿಂಗವನ್ನು ಕಟ್ಕೋಬೇಕು. ದೊಡ್ಡವರು, ಸಣ್ಣವರು, ಮುದುಕರು, ಮಕ್ಕಳು, ಹೆಣ್ಮಕ್ಳು. ಆ ಲಿಂಗ ಪೂಜೆ ಮಹತ್ವ ಬಹಳ ಹೆಚ್ಚಂತ ಕಂಡ್ರೆ ಸಾಯಂಕಾಲಕ್ಕೆ 6 ಗಂಟೆಗೆ ಧರ್ಮಸಭೆ ಐತಿ. ಈ ಸದ್ಯ ನಿಮಗೆ ಊಟದ ಟೈಮ್ ಆಗೈತಿ, ಎಲ್ಲರ ಲಕ್ಷ ಕಡೋದಕ್ಕೆ ಹೆಚ್ಚಿಗೆ ಏನು ಹೇಳಲಾರ್ದೆ
ವಿಶೇಷವಾಗಿ ಬೆಂಗಳೂರು ಮಹಾನಗರದೊಳಗೆ ಇನ್ನು ವಿದ್ಯಾರ್ಥಿ ವಸತಿಗೃಹ ಕಟ್ಟುವಂತ ಸಂಕಲ್ಪ ನಡೀತಾ ಇದೆ, ಮುಖ್ಯ ಹಂತದಲ್ಲಿದೆ. ಅದಕ್ಕೆ ನಾವು ಪ್ರಶಾಂತ್ ರಿಪ್ಪನ್ಪೇಟೆಗೆ ನಾವು ಒಂದೊಂದು ಪ್ರಶಸ್ತಿ ಕೊಟ್ವಿ, ಶಿವಕುಮಾರ ಸಾಹಿತ್ಯ ಪ್ರಶಸ್ತಿ ಅಂತ. ಅದಕ್ಕೆ 11,000 ರೂಪಾಯಿ ಅದಕ್ಕೊಂದು ಪುರಸ್ಕಾರ ಧನ, ಮಾನಧನ ಅಂತ ಕೊಟ್ಟು ಅವ 11,000ದಲ್ಲಿ 1,000 ರೂಪಾಯಿ ತಾಯಿ ಇಟ್ಟುಕೊಂಡು 10,000 ರೂಪಾಯಿಗಳನ್ನ ಹಾಸ್ಟೆಲಿಗಾಗಿ ಕೊಟ್ಬಿಟ್ಟು ಇವನಿಗೆ ಯಾವ ದಾನಿ ಅಂತ ಕರಿಬೇಕು ಅಂತ ವಿಚಾರ ಮಾಡಿದ್ರು. ₹11 ಗಳಿಸಿ 1 ರೂಪಾಯಿ ಇಟ್ಕೊಂಡು 10 ರೂಪಾಯಿ ದಾನ ಮಾಡೋರಿಗೆ ಏನ್ ಅನ್ಬೇಕು? ಎಂತ ದಾನಿ? ಮಹಾದಾನಿ ಅಂತ. ಅದಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಇವತ್ತ ಅನೇಕ ಜನರೆಲ್ಲರೂ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅನಂತ ಮಂಗಲ ಆಶೀರ್ವಾದ ಮಾಡ್ತಾ ಇದ್ದೇವೆ. ಅಪೇಕ್ಷೆ ಇದ್ದವರು ಅಕೌಂಟ್ಗೆ ತುಂಬಿ ನೀವು ರಸೀದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಕೂಡ ತಿಳಿಸಿ, ನಮ್ಮ ಮಹೇಶ ಮತ್ತು ಗಾಯತ್ರಿ ಅವರು ಒಟ್ಟ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಕರ್ಕೊಂಡು ಪೂಜೆ ಮಾಡಿದ್ರೆ ಆಗಿತ್ತು. ಆದ್ರೆ ನಮ್ಮ ಪರಿವಾರ ಇಷ್ಟ ಅಲ್ಲ, ನಮ್ಮ ಪರಿವಾರ ಇನ್ನೂ ಬಹಳ ದೊಡ್ಡದದ. ಸಮಾಜವೇ ನಮ್ಮ ಪರಿವಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು, ಪೂಜೆಯಲ್ಲಿ ಪಾಲ್ಗೊಳ್ಬೇಕು, ಪ್ರಸಾದ ತಗೊಂಡು ತೃಪ್ತರಾಗಬೇಕು ಅಷ್ಟೇ ಅಲ್ಲ, ಸಾಯಂಕಾಲ ಒಂದು ಧರ್ಮ ಸಭೆಯನ್ನು ಕೂಡ ವೀರಶೈವ ಲಿಂಗಾಯತ ಬಳಗದ ಪರವಾಗಿ ಧರ್ಮಸಭೆ ಇಟ್ಟುಕೊಂಡಿದ್ದಾರೆ. ನೀವೆಲ್ಲೇ ಕೂಡ ಬರ್ಬೇಕನ್ನುವಂತ ಮಾತನ್ನು ತಿಳಿಸಿ, KLE ಲಾ ಕಾಲೇಜ್ ಸಭಾಗೃಹದಲ್ಲಿ ನಡೀತದೆ. ಪತ್ರಿಕೆ ಎಲ್ಲ ಕೊಡ್ತಾರೆ ನಿಮಗೆಲ್ಲ. ಈಗ ನೀವೆಲ್ಲರೂ ತೀರ್ಥ ತಗೊಂಡು ಪ್ರಸಾದ ತಗೊಂಡು ಸಾಯಂಕಾಲ ಕಾರ್ಯಕ್ರಮ ಬರ್ಬೇಕನ್ನುವಂತ ಮಾತನ್ನು ತಿಳಿಸಿ